IPL ಮ್ಯಾಚ್ಗೂ ಎದುರಾಗುತ್ತಾ ಜಲಕಂಟಕ. ಬೆಂಗಳೂರಲ್ಲಿ ನಡೆಯಲಿರುವಂತಹ ಪಂದ್ಯಕ್ಕೆ ಜಲದಾಹ ಎದುರಾಗಬಹುದು. ಬೆಂಗಳೂರಲ್ಲಿರುವಂತಹ ಮ್ಯಾಚ್ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಆಗ್ರಹ ಬೆಂಗಳೂರಿಗರಿಂದ ಕೇಳಿ ಬರ್ತಾ ಇದೆ. ಮ್ಯಾಚ್ಗಳನ್ನ ಶಿಫ್ಟ್ ಮಾಡಿ ಅಂತ ಟ್ವಿಟರ್ನಲ್ಲಿ ಕ್ಯಾಂಪೇನ್ ಮಾಡಲಾಗಿದೆ. ಸಿಎಂ, ಡಿಸಿಎಂ, ಗೃಹ ಸಚಿವರಿಗೆ ಟ್ಯಾಗ್ ಮಾಡಿ ಆಗ್ರಹಿಸಲಾಗ್ತಾ ಇದೆ. ಅದರ ಜೊತೆಗೆ ಹೈಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸುವಂತಹ ತಯಾರಿಯನ್ನ ಸಾರ್ವಜನಿಕರು ನಡೆಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯಡಿ ಅರ್ಜಿ ಸಲ್ಲಿಸುವಂತಹ ಪ್ಲಾನ್ ಮಾಡಿಕೊಂಡಿದ್ದಾರೆ. ಶಿಫ್ಟ್ ಮಾಡಿದರು ಮ್ಯಾಚಸ್ಗಳನ್ನ. ಅದು ಈ ಸಲ ಇವಾಗ ಇಷ್ಟು ಪ್ರಾಬ್ಲಮ್ ಆಗಿದೆ. ನಿನ್ನೆ ಇವರು ಇದು ಕೊಟ್ಟಿದ್ದಾರಲ್ಲ ಸುತ್ತೋಲೆ, ಮನೋರಂಜನೆ ಮಾಡಬಾರ್ದು, ಕಾರ್ಗಳು ವಾಶ್ ಮಾಡಬಾರ್ದು, 5,000 ರೂಪೀಸ್ ದಂಡ ಹಾಕ್ತೀವಿ ಅಂತ. ಸೊ ಅದು ಇಲ್ಲೂ ಅಪ್ಲಿಕೇಬಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ನಿನ್ನೆ CM ಮತ್ತು DK ಶಿವಕುಮಾರ್ ಅವ್ರನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದೆ. ಈ ಸಲ ನಮ್ಮದು ಕರ್ನಾಟಕದಲ್ಲಿ IPL ಮ್ಯಾಚಸ್ ಬೇಡ. ಯಾಕೆಂದರೆ ತುಂಬ ಐ ಥಿಂಕ್ ಬರೀ ಪಿಚ್ಚಸ್ಗೇನೇ 15,000 to 20,000 ಲೀಟರ್ಸ್ ನೀರು ಎವ್ರಿ ಡೇ ಬೇಕಾಗುತ್ತೆ ಅದನ್ನು ರೆಡಿ ಮಾಡೋದಕ್ಕೆ. ಸೊ ಅದನ್ನು ನೋಡಿಕೊಂಡು ಬೇಡ ಅಂತ ನಾವು ಅನಿಸಿಕೆ ನಮ್ಮದು. ಸರ್, ಈಗ ಹಿಂದೆ ಮಹಾರಾಷ್ಟ್ರದಲ್ಲಾದಾಗ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು, ಅಲ್ಲಿ ಕಷ್ಟ ಇತ್ತು ಅಂತ ಇಲ್ಲಿಗೆ ಮಾಡಿದ್ರು. ಹೌದು, ಇಲ್ಲಿ ಕಷ್ಟ ಇದೆ ಅಂತ ಬೇರೆ ಕಡೆ ಮಾಡ್ಬೋದಲ್ಲ, ಬೇರೆ ಕಡೆ ಮಾಡ್ಬೋದು. ಮಹಾರಾಷ್ಟ್ರದಲ್ಲಿ ಒಂದು ರೆಫರೆನ್ಸು, ಅದೇ ಹೈಕೋರ್ಟ್ ಯಾರೋ PIL ಹಾಕಿದ್ರು ಅನ್ಸುತ್ತೆ ಆವಾಗ. ಅದೇ ನಮ್ಮೂರು ಯಾರಾದರೂ ಇವಾಗ PIL ಹಾಕಬೇಕು ಅನಿಸುತ್ತೆ. ಇಲ್ಲ ಗೌರ್ಮೆಂಟ್ ಅವ್ರು ಈಗಲೇ ಎಚ್ಚೆತ್ಕೊಂಡು ಮಾಡಿದ್ರೆ ಒಳ್ಳೇದು. ಅವಾಗ ಆ ಟೀಮ್ ಮ್ಯಾನೇಜ್ಮೆಂಟು ವಾದ ಮಾಡಿತ್ತು, ನಾವು ನೀರು ಕೊಡ್ತೀವಿ ಅಂದ್ರೆ ಕೋರ್ಟ್ ಒಪ್ಪಿರಲಿಲ್ಲ, ಕಷ್ಟ ಇದೆ ಅಂತ. ಹೌದು, ಇಲ್ಲೂ ಆ ಥರದೊಂದು ನಿರ್ಧಾರ ಅಲ್ಲ. ಈಗ ಅದು ಒಂದು ಎಕ್ಸಾಂಪಲ್ ಏನಂದರೆ, ಅವರು ನಾವು ವಾಟರ್ನ ರೀಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಆಯಿತಾ. ಈಗ ಅದೇ ಇವಾಗ ಕಾರಂಜಿಗೂ ನಾವು ರೀಯೂಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.